ಅದು ಹಾಕೋದು ತಗೊಂಡೋಗಿ ಅಲ್ಕೋ. ಸುಮ್ಮನೆನಾ? ಅವೆಲ್ಲ ಟ್ರೆಂಡಿಂಗ್, ಅವೆಲ್ಲ ಇರ್ಬೇಕು. ಐಶ್ವರ್ಯ ಕಂತು ಕಟ್ಟಕ್ ಹೋಗ್ತಾ ಇರೋದು, 2ನೇ ಕಂತು. ಯಾರ್ಯಾರು ಹೇಳೋರು ನಮ್ಮ ಊರಾಗಿ ಏನೇಳ ಕಂತು ಕಟ್ಟಕ್ಕಾಗದೆ ಟ್ಯಾಕ್ರಿ ತಂದು ನಿಲ್ಸಿದೀವ. ಏನೋ ಕಷ್ಟ ಬೀಳ್ತೀವಿ, ಮಾಡ್ತೀವಿ ಗುರು. ಇದನ್ನ ಸಂಪಾದನೆ ಮಾಡಲಿಲ್ಲ ಗುರು, ಇದು ಸಾಲ ಮಾಡಿರೋದೇನೆ. ಅಲ್ಲಿ ಇರ್ತತ್ತಲ್ಲಿ ಯೂಟ್ಯೂಬಾಗೋ ಇಲ್ಲ ಅಲ್ಲೆಲ್ಲ ನಮ್ಮ ಇರ್ತದೆ. ನಾವು ದುಡ್ಡು ಎಣಿಸ್ಬೋದಲ್ಲ. ಏನಂದಿದ್ದೇವೆ, ಏನ್ ಬೊಗಳಿದ್ದೆ ಹೇಳು? ದುಡ್ಡು ಎಣಿಸಕ್ಕಾಗಲ್ಲ ಅಂತ ಬೊಗಳಿದ್ದೆ. ಇವತ್ತು ನೋಡು ಎಷ್ಟೆಷ್ಟು ವ್ಯವಹಾರ ಮಾಡ್ತಾ ಇದ್ದೀನಿ. 1 ಲಕ್ಷ. ಇದು ಕೂಲಿ ಬೇರೆ ಕೊಡ್ಬೇಕು. ಅಮ್ಮ, ಸಾವಿತ್ರಮ್ಮರ್ದು ಎಷ್ಟಮ್ಮ ಕೂಲಿ? ಸಾವಿತ್ರಮ್ಮಂದು ಅವತ್ತು ಹುಳಿ ಬೀಜ ಹಾಕಕ್ ಬಂದಿದ್ದು, ಹುಳಿ ಬೀಜ ಹಾಕಕ್ ಬಂದಿದ್ದು, ಕಡಲೆಗಿಡ ಹಾಕಕ್ ಬಂದಿದ್ದು. 2 ಆಳು, ಅರ್ಧ ಆಳು ಅಲ್ಲಿ ಹುಳಿ ಬೀಜ ಹಾಕದ, ಅರ್ಧ ಆಳು ಚಾಂದಿನ ಗಂಟೆ ಹಾಕಕ್ ಬಂದಿದ್ದು. ಅದರ್ಧ ಆಳು ಅಲ್ಲ ಅಲ್ಲ ಅಲ್ಲ, ಹುಳಿ ಬೀಜ ಹಾಕಕ್ ಬಂದಿದ್ದು 1, ಚಾಂದಿನಿ ಹಾಕಕ್ ಬಂದಿದ್ದು 1, 2 ಆಳು. ಚಾಂದಿನಿ ಹಾಕಕ್ ಬಂದಿದ್ದು ಒಂದು ಪೂರ್ತಿ ಒಂದಿನ. ಅಲ್ಲಿ ಹುಳಿ ಬೀಜ ಹಾಕಿ, ಇಲ್ಲಿ ಕಳೆ ಬೀಜ ಹಾಕಿವಿ, ಅದೊಂದ್ ದಿನ. ಚಾಂದಿನಿ ಹಾಕಿದ್ದು 1 ಆಳು, ಒಂದ್ ಪೂರ್ತಿ ದಿನದ್ದು, ಒಂದ್ ಅರ್ಧ ಆಳಿಂದು 2 ಆಳು. ಇಲ್ಲೊಂದ್ ಆಳು ನೆನ್ನೆದು 3 ಆಳು. 1 ಆಳಿಗೆಲ್ಲ ಕಾಕಂಡ ಅದನ್ನ. ಅಯ್ಯೋ ಹೋಗತ್ತ. ಎಷ್ಟು ಗಂಟೆ ಹೋಗಿದ್ರಿ? 3 3 6 6 5 11 12 13 1300 ಸಾವಿತ್ರ ಮುಂದೆ ಬದಲು ಸೇರಿ. ಇವತ್ತು ಹೋದ್ಲಾ? ಹ್ಞೂ ಬಿಟ್ಟು ಬಂದ. ತೇಜ್ ಹೋಗವನೆ, ಅವ್ನು ಟ್ಯಾಕ್ರಿ ತಗೊಂಡ್ ಬರ್ತಾನೆ. ಅಲ್ಲಿ ನನಗೆ ಗೇಮಿಗಳಾಗ ಯಾರೋ ಫೋನ್ ಮಾಡಿದ್ದ, ಕ್ಯಾಶ್ ಕೊಟ್ಟು ಬಿಡ್ತಾರ್ರಿ ಅಂತಾರೆ. ಹೋಗಿ ಹೊಡಿಬೇಕು. ಮತ್ತೆ ಹೋಗ 10 ಗಂಟೆ ಆಗ್ತೈತ ಅವಳು. ಯಾರು? ಸಾವಿತ್ರಮ್ಮ 1300. ಆಮೇಲೆ ಇವಾಗ 1 ಆಳಲ್ಲ ಬಂದಿದ್ದು ಚಂದ್ರಕ್ಕ. ತಗ 250 ಕೊಟ್ಟು ಹೋಗ್ಬಿಡು, ಚೇಂಜ್ ಸಿಕ್ಕಿರೋದು ಅನುಕೂಲ ಆಯ್ತು. ಆಮೇಲೆ ಮುತ್ತಮ್ಮಂದು 250. 1 ಆಳಿಂದ ಎಷ್ಟು? 150. ಅದು 150 ಅಲ್ಲ, ಅಲ್ಲಿಗೆ 250 100 300 400 ರೂಪಾಯಿ. ಅಮ್ಮಂದು 400 ರೂಪಾಯಿ ಕೊಡ್ಬೇಕು. 400 ರೂಪಾಯಿ ಮುಗೀತು. ಆಮೇಲೆ ಹುಡುಗರದು 1 2 3 4 5 6 7 8 9 10. 1 2 3 4 6 7 8 9 10. ಅಲ್ಲೊಂದಾಳು, ಅಲ್ಲೊಷ್ಟೊತ್ತು 6 1 2 3 4 5 6. ಮತ್ತೆ ಈಗ ನಾಳೆ ಕೆಲ್ಲಾಕ್ತೆ ಹುಳಿ ಬೀಜ ನಾಡ್ದು 8 ಹಾಕ್ಬೇಕ್ರಮ್ಮ. ಆಮೇಲೆ ಯಾರ್ಯಾರು ಬಂದಿದ್ದು ಕೆಂಗ 1 2 3 4 5 6 7 8. ಕೆಂಗ ಆದ್ಮೇಲೆ ದರ್ಶಿ ಅವನು ಎತ್ತಿಕೊಂಡಿದ್ದೀನಿ. ಕೊಡ್ಬೇಕಲ್ಲ ಸಾಯಂಕಾಲಕ್ಕೆ 1 4 5 6 7 400 1300. ನಾನು ಕರ್ಕೊಂಡು ಹೋಗ್ತೀಯಾ? ಹೂನಮ್ಮ, ಕರ್ಕೊಂಡು ಹೋಗ್ತೀನಿ. ಇವತ್ತು ಹೊತ್ತು ಮುಂಚೆ ಹೋಗಿ ಅವಳೆ ಸಾಮಾನ್ಯ 3-4 ಸಾಲ ಕಿತ್ತಾಕಿರ್ತಾಳೆ. ನೀರೇ ಬಿಟ್ಟಿಲ್ಲ ಕಣಮ್ಮ. ನಾನು ತಿರುವಿ ಬಂದಿದ್ದೀನಿ. ಅವನು ಕೆಳಗ್ ತಿರುಗಿ ಏನೋ ಅವಕ್ಕೇನು ದಡ್ಬಾತಾಗಿತ್ತ. ನೀವು ಮಳೆ ಉಯ್ದಿರ್ಲಿಲ್ವಾ? ಒಳ್ಳೆ ಕೀತ್ ನನ್ನ ಮಗ ಇದ್ದಂಗೆ ನಿನ್ ತಮ್ಮ ಹೋಗಿ ಹೇಳ್ತೀನಿ, ಹೋಗಿ ಅಪ್ಪಂತ ಮಕ್ಕೋಗಿ ಕೆಲಸ ಮಾಡಬೇಡ್ರಿ ಅನ್ಬಿಡ್ರಿ, ನಾವು ಹೋಗ್ಬಿಡ್ತೀವಿ.
ಇಂಥ ಕೆಲಸ ಮಾಡಿಸ್ಬೇಡ ನಿನ್ನ ಮಗನ ಕೈಲಿ ಅಂತ. ನೋಡಿ ಇವಾಗ ಕಡೆ ಕೀಳೋದು, ಕಡೆ ಕೀಳ್ದಂಗೆ ಮಾಡಿದಿರಲ್ಲ, ಹೆಂಗ್ ಕಡೆ ಕೀಳ್ಬೇಕಲ್ಲಿ ಅಂತ ತಗ ಒಪ್ಪದು. ನಾನ್ ಗಾಣಿಕೆ ಬಿಟ್ಟು ಬಂದೆ ಅಂದ್ರೆ ರಾತ್ರಿ ಎಲ್ಲ ಬೊಗಳುತ್ತಿದ್ದೆ ನಿಮ್ಮಪ್ಪ. ನಾನ್ ಗಾಣಿಕೆ ಬಿಟ್ಟು ಬಂದ್ರೆ ಉಡಿಸ್ ತಗ ಇದು ಕೊಟ್ಟು ಹೋಗ್ಬಿಡು. ಹ್ಞೂ ಒಳ್ಳೆ ಕೀಚ್ ನನ್ನ ಮಗ ಕಣಪ್ಪ ನಿನ್ ತಮ್ಮ. ಹ್ಞೂ ಹಂಗಾದ್ರೆ ಎಲ್ಲಾರ್ಗೂ 200 ರೂಪಾಯಿ ಬಿಟ್ಬಿಟ್ಟಿದ್ಯಾ ಅಕೌಂಟಾಗೆ?